ಡಾಮಿನೋಸಲ್ಲಿದ್ದೀವಿ. ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಆಫ್ಟರ್ 20 ಮಿನಿಟ್ಸ್ ಬಂದಿದೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಇದನ್ನು ಮುಂದೆ ಹಿಂಗೆ ಇಟ್ಕೊಂಡು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಇಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಮಕ್ಳ ರಿಯಾಕ್ಷನ್ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನೋಡಿ ಎಲ್ಲರೂ ಪಿಜ್ಜಾ ತಿಂದು ಸುಸ್ತಾಗ್ಬಿಟ್ಟವ್ರೆ. ಇಷ್ಟು ಮಗುಗೂ ಪಿಜ್ಜಾ ಇಷ್ಟ. ನೋಡಿ ಹೆಂಗ್ ತಿಂತಿದೆ ಪಿಜ್ಜಾ ಮಗು. ಟೈಮ್ ಪಾಸ್ಗೆ ಚೌಕಾಬಾರ್ ಆಡ್ತಾ ಇದೀನಿ. ನಮ್ಮ ಅಕ್ಕನಿಗೆ ಸ್ಯಾಂಡ್ವಿಚ್ ಬುಕ್ ಮಾಡಿ ತರಿಸಿದ್ದಾರೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಡಾಮಿನೋಸಲ್ಲಿದ್ದೀವಿ. ಬಿಕಾಸ್ ನೋಡಿ ನಮ್ಮ ಪಾವನ ನಮ್ಮ ಅಕ್ಕನ್ನ ಎಲ್ಲರೂ ಕರ್ಕೊಂಡು ಬಂದಿದ್ದೀವಿ ಪಿಜ್ಜಾ ತಿನ್ನೋಣ ಅಂತ. ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಡಾಮಿನೋಸಿಗೆ ಬಂದಿದ್ದೀವಿ. ನಮ್ಮದು ಪ್ರಿಪೇರ್ ಆಗ್ತಾ ಇದೆ ಪಿಜ್ಜಾ. ನಾವು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದು. ನೋಡಿ ಮೆಡಿಸಿನ್ಸ್ ನೋಡ್ತಾ ಇರ್ಬೋದು. ಇವಳಿಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಬಂದಿದ್ದು ಹಾಸ್ಪಿಟಲ್ಗೆ. ಹಾಗೆ ಆನ್ ದ ವೇ ಮನೆಗೆ ಹೋಗ್ತಾ ಪಿಜ್ಜಾ ತಿನ್ನಬೇಕು ಅಂತ ಅನಿಸ್ತು. ಸೊ ಪಿಜ್ಜಾ ತಿನ್ನೋಣ ಅಂತ ಡಾಮಿನೋಸಿಗೆ ಕರ್ಕೊಂಡು ಬಂದಿದ್ದೀನಿ ನಮ್ಮ ಭಾವನ. ನೋಡಿ ನಮ್ಮ ಅಕ್ಕ ಮಲ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಹುಷಾರಿಲ್ಲ, ಜ್ವರ ಜಾಸ್ತಿ ಆಗಿದೆ. ಸೊ ಬನ್ನಿ ಪಿಜ್ಜಾ ತೊಗೊಂಡು ಮನೆಗೆ ಹೋಗೋಣ. ವೆಯ್ಟ್ ಮಾಡ್ತಾಯಿದ್ದೀವಿ ಪಿಜ್ಜಾಗೆ ಆರ್ಡರ್ ಮಾಡಿ. ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ. ಫೈನಲಿ ಆಫ್ಟರ್ 20 ಮಿನಿಟ್ಸ್ ಬಂದಿದೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಇದನ್ನು ಮನೆಗೆ ತೊಗೊಂಡು ಹೋಗ್ಬೇಕೀಗ. ಮನೆಗೆ ತೊಗೊಂಡೋಗಿ ಮಕ್ಕಳಿಗೆ ಮನೇಲಿದ್ದಾಗೆಲ್ಲ ಖುಷಿ ಪಡಿಸೋಣ. ಬನ್ನಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಹೋಗ್ತಾ ಇದ್ದೀವಿ. ಪಿಜ್ಜಾ ಬಂತು, ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಬೈಕಲ್ಲಿ 3 ಜನ ಹೋಗೋದಲ್ಲದೆ ಪಿಜ್ಜಾ ಬೇರೆ ತೊಗೊಂಡು ಹೋಗ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ನೀವು ಯಾವೂ ಟ್ರಿಬಲ್ ರೈಡ್ ಮಾಡಬೇಡಿ. ನಾವಿಲ್ಲೇ ಮನೆ ಪಕ್ಕದಲ್ಲಿ ಅಂತ ನಾವು ಬಂದ್ವಿ ಅಷ್ಟೇ. ಎಲ್ಲ ನೋಡ್ಕೊಂಡು ಹೋಗಿ. ನೋಡಿ ಗೈಸ್, ನಮ್ದು ಹೆಂಗಿದೆ ಸಿಚುವೇಶನು. ಟ್ರಿಬಲ್ ರೈಡ್ ಹೋಗೋದು ಸಾಕು, ನಾವು ಮುಂದೆ ಪಿಜ್ಜಾಗಳು ಇಟ್ಕೊಂಡಿರೋದು ಸಾಕು. ಮುಂದೆ ಹಿಂಗೆ ಇಟ್ಕೊಂಡು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಇಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ನೋಡಿ ನಾವು ಮನೆ ಹತ್ರ ರೀಚ್ ಆಗಿದ್ದೀವಿ. ಮಕ್ಕಳು ಬರ್ತಾರೆ ಈಗ, ಸರ್ಪ್ರೈಸ್ ಕೊಡೋಣ ಬನ್ನಿ. ಮಕ್ಕಳ ರಿಯಾಕ್ಷನ್ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಚೇಂಜ್ ಮಾಡ್ತಾ ಇದ್ದೀರಿ ಎಲ್ಲ. ಬರ್ತಿದ್ದಾರೆ ಪಿಜ್ಜಾ ನೋಡಿ. ಮಕ್ಕಳೆಲ್ಲ ಒಳಗಡೆ ರೂಮಲ್ಲಿ ಗೇಮ್ ಆಡ್ತಾ ಇದ್ರು. ಇವಾಗ ನೋಡಿ ಹೆಂಗೆ ಓಡ್ಬಿಡ್ತಾರೆ ಒಬ್ಬೊಬ್ರೆ ನೋಡಿ. ಹಿಂಗಿಟ್ಟು ನೋಡಿ ನಾವೆಲ್ಲರೂ ಪಿಜ್ಜಾ ತಿನ್ನಕ್ಕೆ ಕುತ್ಕೊಂಡಿದ್ದೀವಿ. ನೋಡಿ ಮಗು ಮಲ್ಕೊಂಡಿದ್ದೀವಿ. ಪಿಜ್ಜಾ ಅಂದ ತಕ್ಷಣ ಎದ್ದು ಬಂದು ಕೂತಿದೆ. ನೋಡಿ ಬಿಗ್ ಪಿಜ್ಜಾ ತೊಗೊಂಡು ಬಂದಿದ್ದೀವಿ. ಇವಾಗ ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಎಲ್ಲರೂ ಪಿಜ್ಜಾ ತಿಂದು ಸುಸ್ತಾಗ್ಬಿಟ್ಟವ್ರೆ. ಇಷ್ಟೊಂದು ತಿನ್ನೋಕ್ಕಾಗಲಿಲ್ವಂತೆ. ಇನ್ನೂ 2 ಪೀಸ್ ಹಂಗೆ ಬಿಟ್ಟವ್ರೆ. ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ. ನಮ್ಮ ಭಾವನವ್ರು 2 ಪೀಸ್ ಆದ್ರೆ 3 ಪೀಸು ತಿನ್ಕತ್ತಾರೆ. ಮಗುಗೂ ಪಿಜ್ಜಾ ಇಷ್ಟ. ನೋಡಿ ಹೆಂಗ್ ತಿಂತಿದೆ ಪಿಜ್ಜಾ ಮಗು. ನಮ್ಮ ಅಜ್ಜಿ ತಿನ್ನಲ್ಲ ಪಿಜ್ಜಾ, ಅದಕ್ಕೆ ಹಂಗೆ ಕುತ್ಕೊಂಡಿದ್ದಾರೆ. ಅಜ್ಜಿ ನೋಡಿ ಮಗು ಪಿಜ್ಜಾ ಬೇಕತ್ತೆ. ನೋಡಿ ನಾವು ಟೈಮ್ ಪಾಸ್ಗೆ ಚೌಕಾಬಾರ್ ಆಡ್ತಾ ಇದೀವಿ. ನೋಡಿ ನಾವೇ ಗೆದ್ವಿ.
ಅಜ್ಜಿ ಕುತ್ಕೊಂಡಿದೀವಿ ಜೋಡಿ. ಇವ್ರು ನಮ್ಮ ಬಾವ ನಮ್ಮ ಅಕ್ಕ ಒಂದ್ ಜೋಡಿ ಕುತ್ಕೊಂಡಿದ್ದಾರೆ. ನೋಡಿ ನಾವು ಪಿಜ್ಜಾ ತಿಂದಿದ್ವಿ ಅಂತ ನಮ್ಮ ಅಕ್ಕಂಗೆ ಸ್ಯಾಂಡ್ವಿಚ್ ಬುಕ್ ಮಾಡಿ ತರಿಸಿದ್ದಾರೆ. ನೋಡಿ ಸ್ಯಾಂಡ್ವಿಚ್ ತಿಂತಾ ಇದ್ದಾಳೆ ನಮ್ಮ ಅಕ್ಕ. ಹೆಂಗಿದೆ ಸ್ಯಾಂಡ್ವಿಚ್? ಸೂಪರ್. ಓಕೆ, ತಿಂದು ಎಂಜಾಯ್ ಮಾಡಿ. ಸೊ ನೋಡೋದಲ್ಲ ನಾವೆಲ್ಲವೂ ಹೇಗೆ ಪಿಜ್ಜಾ ತಿಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಾಲಗವಿ ಕುಮ್ಮ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.